ತೇನ ಲಭ್ಯ. ನೀವು ದೇವರನ್ನು ನೋಡಬೇಕು ಅಂದರೆ ನೋಡಲಿಕ್ಕಾಗೋಲ್ಲ ಆಚಾರ್ಯ. ನಾವೇನೋ ಅಥವಾ ಯಾರು ಅಷ್ಟೇ ರೀ. ಬ್ರಹ್ಮಾದಿಗಳ ಮನದಲ್ಲಿ ತೋರದಲೆ ಇರುತ್ತಿಪ್ಪ. ಬ್ರಹ್ಮದೇವರು ಕೂಡ ಬೇಕಾದಂಗೆಲ್ಲ ನೋಡಲಿಕ್ಕಾಗೋಲ್ಲ. ಹಾಗಾದ್ರೆ ಬ್ರಹ್ಮದೇವರು ಎಷ್ಟೊಂದು ಸತಿ ನೋಡಿದಾರಲ್ಲ ಅಂದರೆ ಅವರಿಚ್ಛೆಯಿಂದ ನೋಡಿದ್ದಲ್ಲ, ದೇವರ ಇಚ್ಛೆಯಿಂದ ನೋಡಿದ್ದು. ಹಾಗಾದರೆ ಇಂಥ ದೇವಾನುದೇವತೆಗಳಿಗೆ ಕಣ್ಣಿಗೆ ಕಾಣದ ಭಗವಂತನನ್ನು ನಾವು ಕಾಣುವ ಪರಿ ಹೇಗೆ? ಇದಕ್ಕೆ ಟೀಕಾಕೃತ್ಪಾದರು ನಮಗೊಂದು ಕಡೆ ಹೇಳುವಾಗ ಹೇಳ್ತಾರೆ, ಜನಾರ್ದನ ಆ ಭಗವಂತನನ್ನು ತಿಳಿಬೇಕಾದರೆ ಅವನು ಕಾರಣ, ಅವನಿಂದ ಉಂಟಾದ ಕ್ರಿಯೆ, ಅವನಿಂದ ಉಂಟಾದ ಕರ್ಮ ಈ ಜಗತ್ತು. ಈ ಜಗತ್ತಿಗೆ ಕಾರಣ ಯಾರು? ಭಗವಂತ. ಕಾರಣ ಕಾಣಿಸ್ತಾ ಇಲ್ಲ, ಆ ಕಾರಣನಿಂದ ನಿರ್ಮಾಣಗೊಂಡ ಜಗತ್ತು ಕಾಣ್ತಾ ಇದೆ.